ಖರ್ಗೆ ಸಿಎಂ ಭೇಟಿಯ ರಹಸ್ಯ. ಪವರ್ ಫೈಟ್ ಮಧ್ಯೆ ಖರ್ಗೆಯನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ. ರಾತ್ರಿ 1 to 1 ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಪವರ್ ಫೈಟ್ ಮಧ್ಯೆ ಖರ್ಗೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ರಾತ್ರಿ 1 to 1 ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಇನ್ನು 1.5 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸಭೆಯಲ್ಲಿ ಸಂದೇಶವನ್ನ ರವಾನಿಸಿದ ಹೈಕಮಾಂಡ್, ವಿದೇಶದಿಂದ ರಾಹುಲ್ ಗಾಂಧಿ ಬಂದ ಮೇಲೆ ಈ ಒಂದು ವಿಚಾರವಾಗಿ ನಿರ್ಧಾರವನ್ನ ಮಾಡೋಣ, ಸಿದ್ದರಾಮಯ್ಯ ಜೊತೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ. ಜೊತೆಗೆ ಪವರ್ ಫೈಟ್ ಮಧ್ಯೆ ಈಗ ಖರ್ಗೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅದು ಕೂಡ ರಾತ್ರಿ 1 to 1 ಕ್ಲೋಸ್ ಡೋರ್ ಮೀಟಿಂಗ್. ಯಾರು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಇರಲಿಲ್ಲ. ಕೇವಲ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ನಡೆದಂತಹ ಮೀಟಿಂಗ್ ಇದು. ಈ ಒಂದು ಮೀಟಿಂಗ್ ಅಲ್ಲಿ ಅಥವಾ ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಕೇವಲ ಪವರ್ ಶೇರಿಂಗ್ ವಿಚಾರವಾಗಿ ಮಾತ್ರ ಚರ್ಚೆಯಾಗಿರುವ ಸಾಧ್ಯತೆ ಇದೆ. ಈ ಒಂದು ಪವರ್ ಶೇರಿಂಗ್ ವಿಚಾರವೇ ಸಾಕಷ್ಟು ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ ಕಾಂಗ್ರೆಸ್ನಲ್ಲಿ. ಅದೆಲ್ಲವನ್ನು ಕೂಡ ಸಾಲ್ವ್ ಮಾಡಬೇಕು ಅಂತಂದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಮುಕ್ತಾಯ ಹಾಡಲೇಬೇಕಾಗಿದೆ. ಬ್ರೇಕ್ ಅನ್ನ ಹಾಕಬೇಕು, ಫುಲ್ ಸ್ಟಾಪ್ ಇಡಲೇಬೇಕಾಗಿದೆ. ಇಲ್ಲ ಅಂತಂದ್ರೆ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗುತ್ತೆ. ಈಗ ಸದ್ಯಕ್ಕೆ ನಾವು ಗಮನಿಸಬಹುದು, ಕಾಂಗ್ರೆಸ್ ಪಕ್ಷ ಕೇವಲ ಒಂದು 3 ರಾಜ್ಯಗಳಲ್ಲಿ ಮಾತ್ರ ಆಡಳಿತವನ್ನ ಮಾಡ್ತಾ ಇರುವಂಥದ್ದು, ಅಧಿಕಾರದಲ್ಲಿರುವಂಥದ್ದು ಕೇವಲ 3 ರಾಜ್ಯ, ಅದು ಕೂಡ ಕರ್ನಾಟಕವನ್ನ ಸೇರಿಸ್ಕೊಂಡು. ಒಂದು ವೇಳೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪ್ರಾಬಲ್ಯ ಅಥವಾ ಪಕ್ಷದ ವರ್ಚಸ್ಸು ಕಡಿಮೆ ಆದ್ರೆ ಬಹಳ ತೊಂದರೆ ಆಗುತ್ತೆ ಕಾಂಗ್ರೆಸ್ಗೆ. ಇಲ್ಲೂ ಕೂಡ ಉಳಿಗಾಲ ಇಲ್ಲದಂತಾಗತ್ತೆ. ಹಾಗಾಗಿ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಮುಕ್ತಾಯ ಹಾಡಲೇಬೇಕಾಗಿದೆ. ಸಿಎಂ ಜೊತೆ ಎಐಸಿಸಿ ಅಧ್ಯಕ್ಷರ ಮಹತ್ವದ ಮಾತುಕತೆ. ಪವರ್ ಶೇರಿಂಗ್ ಪ್ರಸ್ತಾಪಿಸಿದ ಮಲ್ಲಿಕಾರ್ಜುನ ಖರ್ಗೆ. ಸೋನಿಯಾ ರಾಹುಲ್ ಜೊತೆ ಚರ್ಚಿಸಿದ ಬಳಿಕ ನಿರ್ಧಾರ. ರಾಹುಲ್ ಬರ್ತಾ ಇದ್ದಂತೆ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಕೂಡ ಇದೆ. ವರಿಷ್ಠರ ನಿರ್ಣಯಕ್ಕೆ ಬದ್ಧರಾಗಿ ಬರುವಂತೆ ಖರ್ಗೆ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರು ಏನು ನಿರ್ಧಾರವನ್ನ ಮಾಡ್ತಾರೆ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಜೊತೆ ಎಐಸಿಸಿ ಅಧ್ಯಕ್ಷರು ಮಹತ್ವದ ಮಾತುಕತೆಯನ್ನ ಮಾಡಿದ್ದಾರೆ. ಪವರ್ ಶೇರಿಂಗ್ ಅನ್ನ ಪ್ರಸ್ತಾಪಿಸಿದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ರಾಹುಲ್ ಜೊತೆ ಚರ್ಚಿಸಿದ ಬಳಿಕ ಈ ಒಂದು ವಿಚಾರವಾಗಿ ನಿರ್ಧಾರ ಮಾಡೋಣ. ರಾಹುಲ್ ಬರ್ತಾ ಇದ್ದಂತೆ ನೀವು ಕೂಡ ದೆಹಲಿಗೆ ಬನ್ನಿ, ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಬರಲಿ ಅಂತ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ಇನ್ನು ವರಿಷ್ಠರ ನಿರ್ಣಯಕ್ಕೆ ಅಥವಾ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಖರ್ಗೆ ಅವರು ಸಲಹೆಯನ್ನು ನೀಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಸಿಎಂ ಜೊತೆ ಎಐಸಿಸಿ ಅಧ್ಯಕ್ಷರು ಮಹತ್ವದ ಮಾತುಕತೆ ಮಾಡಿದ್ದಾರೆ. 1.5 ಗಂಟೆಗಳ ಕಾಲ ಈ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈಗ ಪವರ್ ಶೇರಿಂಗ್ ವಿಚಾರವಾಗಿ ಎಷ್ಟೆಲ್ಲ ಗೊಂದಲಗಳಿದ್ದಾವೆ ಅದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಬಂದ ನಂತರ ನಿರ್ಧಾರ ಮಾಡೋಣ ಅಂತ ತಿಳಿಸಿದ್ದಾರೆ. ಇನ್ನು ಪವರ್ ಶೇರಿಂಗ್ ಪ್ರಸ್ತಾಪಕ್ಕೆ ಸಿದ್ದರಾಮಯ್ಯ ಅಪಸ್ವರ. ಶೀಘ್ರವೇ ಜೆಪಿಎ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಸ್ಥಳೀಯ ಚುನಾವಣೆ ಇದೆ. ಚುನಾವಣೆಯ ವೇಳೆ ಅಧಿಕಾರ ಹಂಚಿಕೆ ಏನ್ ಚರ್ಚೆ ಮಾಡ್ತಾ ಇದ್ದೀವಿ ಅದು ಸರಿಯಲ್ಲ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಬೇಕಾಗತ್ತೆ. ಅದು ಕೂಡ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಮಾಡುವುದು ಸೂಕ್ತ ಇಲ್ಲ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಬರೋವರೆಗೂ ಕೂಡ ಸುಮ್ಮನಿರಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಡಿಕೆಶಿ ಜೊತೆ ನನಗೆ ಯಾವುದೇ ರೀತಿಯ ಮನಸ್ತಾಪ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಮನಸ್ತಾಪ ಇಟ್ಕೊಳ್ಬೇಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾಗ ಸಿಎಂ ಸಿದ್ದರಾಮಯ್ಯ ಅವರು ನನಗೂ ಡಿಕೆಶಿಗೂ ಯಾವುದೇ ರೀತಿಯ ಮನಸ್ತಾಪ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಹುಲ್ ಬರೋವರೆಗೂ ಕೂಡ ಸುಮ್ಮನಿರಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ನೋಡ್ಬೇಕಾಗುತ್ತೆ ಈಗಲಾದ್ರೂ ಈ ಒಂದು ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ತಣ್ಣಗಾಗುತ್ತಾ ಅಂತ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸಿಎಂ ಭೇಟಿ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಏನೆಲ್ಲ ಮಾತುಕತೆ ಮಾಡಿರಬಹುದು, ಜೊತೆಗೆ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಬಹುತೇಕ ಚರ್ಚೆ ಆಗಿರುತ್ತೆ. ಏನೆಲ್ಲ ಚರ್ಚೆ ಮಾಡಿದ್ದಾರೆ, ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಕೂಡ ಹೋಗಿ ಭೇಟಿ ಮಾಡ್ತೀನಿ, ಒಂದೇ ಕಡೆ ಇರೋದ್ರಿಂದ ಯಾವಾಗ ಬೇಕಾದ್ರೂ ಭೇಟಿ ಮಾಡಬಹುದು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನ್ ಆಗ್ತಾ ಇದೆ ದೀಪಾ? ಸಾಹಿತ್ಯ ಸಹಜವಾಗಿ ನಿನ್ನೆ ಮಹತ್ವದ ಒಂದು ಮೀಟಿಂಗ್ ಅದು. ಸುಮಾರು 1.5 ಗಂಟೆಗಳ ಕಾಲ ಸಿಎಂ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಮಾತನಾಡಿದ್ದಂತಹದ್ದು. ಸಹಜವಾಗಿ ಪವರ್ ಶೇರಿಂಗ್ ವಿಚಾರವಾಗಿ ಸಿಎಂ ಕೂಡ ಪ್ರಸ್ತಾಪವನ್ನು ಇಟ್ಟಿದ್ದಾರೆ, ಒಂದು ಸ್ಪಷ್ಟನೆಯನ್ನ ನೀಡಿ ಎನ್ನುವಂತಹ ನಿಟ್ಟಿನಲ್ಲಿ. ಜೊತೆಗೆ ಸ್ಥಳೀಯ ಚುನಾವಣೆಗಳು ಇರೋದ್ರಿಂದ
ಈಗ ನಾಯಕತ್ವ ಬದಲಾವಣೆ ಮಾಡಿದ್ರೆ ದೊಡ್ಡ ಮಟ್ಟಿನ ಪರಿಣಾಮ ಪಕ್ಷಕ್ಕೆ ಬೀಳುತ್ತೆ ಅನ್ನುವಂತಹದನ್ನ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಪಕ್ಷ ಬಲವರ್ಧನೆ ವಿಚಾರ ಸೇರಿದಂತೆ ಅನೇಕ ವಿಚಾರಗಳು ಕೂಡ ಚರ್ಚೆ ಆಗಿದೆ. ಆದ್ರೆ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಒಂದು ಭರವಸೆ ಕೊಟ್ಟು ಕಳಿಸಿರುವಂತಹದ್ದು, ನಾವು ದೆಹಲಿಗೆ ಕರೆದಂತಹ ಸಮಯದಲ್ಲಿ ಬಂದು ನಾಯಕರುಗಳು ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ವೇಣುಗೋಪಾಲ್, ಸುರ್ಜೇವಾಲಾ 4-5 ಜನರ ಮುಂದೆ ಕೂತು ಒಂದು ಮಾತುಕತೆಯನ್ನ ಮಾಡ್ಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿ ಕಳಿಸಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಅದನ್ನ ಒಪ್ಪುವಂತಹ ಮನಸ್ಥಿತಿ ನಿಮಗಿರ್ಲಿ ಅನ್ನುವಂತಹದ್ದು ಕೂಡ ಅವರ ಸೂಚನೆ ಆಗಿತ್ತು. ಬಹುತೇಕವಾಗಿ ಮುಂದಿನ ವಾರ ಇಬ್ಬರು ನಾಯಕರು ಕೂಡ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಪವರ್ ಶೇರಿಂಗ್ ಅನ್ನುವಂತಹ ವಿಚಾರವನ್ನ ಇಲ್ಲಿಗೆ ನಿಲ್ಲಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಿಗೆ ಇದು ಎಫೆಕ್ಟ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು ನಿನ್ನೆ 1.5 ಗಂಟೆಗಳ ಕಾಲ ಚರ್ಚೆ ನಡೆದಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.